ಸರ್ ನಮಸ್ತೆ. ನಿನ್ನೆ ಫೋನ್ ಮಾಡಿದ್ವಲ್ಲ ಸರ್, ಮತ್ತೆ ರಿಟರ್ನ್ ಕಾಲ್ ಮಾಡಿದ್ರೆ ನೀವು ಫೋನ್ ಮಾಡಬೇಕು, ಅಟ್ಲೀಸ್ಟ್ ರಿಟರ್ನ್ ಮಾಡಬೇಕು ಅನ್ಸೋದಿಲ್ಲ ಇಲ್ವಾ? ಆಯ್ತು ಸರ್, ಈಗ ಕಾರ್ಯಕ್ರಮದಲ್ಲಿ ಇದ್ದೀರಾ ಅಂತಲ್ವ, ನಾವು ಫೋನ್ ಆದ್ವಿಲ್ಲ, ಮತ್ತೆ ನಾವು ಕಾಲ್ ಮಾಡಿದ್ರು ಪಿಕ್ ಮಾಡಿಲ್ಲ, ಅಟ್ಲೀಸ್ಟ್ ರಿಟರ್ನ್ ಮಾಡಬೇಕಲ್ವಾ? ನಾವು ನಿಮ್ಮ ಜಿಲ್ಲೆಗೆ ಬಂದಿದ್ದೀವಿ ಅಂತ ಹೇಳಿದ್ರು ನೀವು ಇಷ್ಟು ನೆಗ್ಲೆಕ್ಟ್ ಮಾಡ್ತೀರಾ. ಎಂಪ್ಲಾಯ್ಸ್ ಇನ್ನೇ ಒಂದು ರೀತಿ ಸರ್ವಿಸ್ ಕೊಡ್ತಾ ಇದ್ದೀರಾ. ಎಲ್ಲ ತಾಲೂಕು ಹಾಸ್ಪಿಟ್ಲು, ಎಲ್ಲ ಜಿಲ್ಲಾ ಹಾಸ್ಪಿಟ್ಲಿಗೆಲ್ಲ ಹೋಗಿ ಭೇಟಿ ನೀಡಿದ್ರೆ ನಿಮಗೆ ಎಲ್ಲ ಕಡೆ ಬರೀ ದೂರ ಹೇಳ್ತಿದಾರಲ್ಲ ಸರ್. ಅಲ್ಲ, ನೀವು ATM ಎಂಪ್ಲಾಯ್ಸ್ ಹತ್ರ ಇದು ಸಂಬಳ ಹಾಕ್ತಿರಂತೆ, ATM ಕೊಟ್ಟು ಸಂಬಳ ವಾಪಸ್ ಏನಂತ ತಗೊಂತ ಇದ್ದೀರಾ? ಅಲ್ಲ, ಈಗ ನೀವು ಏನು ಮಾಡ್ತಿದ್ದೀರ ಅಂದರೆ, ಅವ್ರು ಕ್ಲೈಮ್ಗೆ ಹಾಕ್ಬಾರ್ದು ಅಂತ ಅಕೌಂಟಿಗೆ ತೋರ್ಸೋಕ್ಕೋಸ್ಕರ 15,000 ಹಾಕೋದು, ಮತ್ತೆ 7,000 8,000 ಡ್ರಾ ಮಾಡೋದು, ಅದು ತಪ್ಪಲ್ವಾ? ಕಂಪ್ಲೇಂಟ್ ಬಂದಿದೆ ಸರ್. ನಮ್ಗೆ ಏನು ಸರ್, ನಿಮ್ಮ ಮೇಲೆ ಏನೋ ವೈಯಕ್ತಿಕ ದ್ವೇಷ ಇದೆ ನಮಗೆ. ಸರ್, ನಾವು ಮಾತಾಡೋಕ್ಕೋಸ್ಕರನೇ ನಾವು ಬೆಂಗಳೂರಿಂದ ಬಂದಿರೋದು. 670 ಕಿಲೋಮೀಟರ್ ಏನಕ್ಕೆ ಬಂದಿದ್ದೀವಿ? ನಿನ್ನೆ ಅದೇ ಹೇಳ್ತೀರಾ, ಇವತ್ತು ಅದೇ ಹೇಳ್ತಿರಲ್ಲ ಸರ್. ಅಲ್ಲ, ಗೊತ್ತಾಯ್ತು. ಈಗ ಫಂಕ್ಷನ್ ಅಂತ ನಾವು ಸುಮ್ಮನೆ ಆದ್ವಿ ಅಲ್ವಾ? ಈಗ ಅಟ್ಲೀಸ್ಟ್ ಇಲ್ಲಿ ಫೋನಲ್ಲಿ ಕರೆಕ್ಟಾಗಿ ಸರಿಯಾದ ರೆಸ್ಪಾನ್ಸ್ ಬೇಕಲ್ವಾ? ನಂಬರ್ ನಾವು ಈ ಕಾರ್ಮಿಕ ಇಲಾಖೆ ಕಂಪ್ಲೇಂಟ್ ಮಾಡಕ್ಕೆ ಬಂದಿರೋದು. ನಾವು ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಏನು? ಅಲ್ಲ, ಇವಾಗಲೇ ಮಾತಾಡಿ ಆಯ್ತು, ಅದೇನಿದ್ರು. ಆಯ್ತು ಸರ್, ಈಗ ನೆನ್ನೆಲೂ ಅದೇ ಹೇಳ್ತೀರಾ, ಇವತ್ತು ಅದೇ ಹೇಳ್ತೀರಾ, ದಿನಾಲೂ ಅದೇ ಇದ್ರೆ ನಮಗೆ ಕೆಲಸ ಇಲ್ವಾ ಅಂದರೆ? ಅಲ್ಲ, ಆ ಥರ ಎಲ್ಲ ನೀವು ಈ ಥರ ಎಲ್ಲ ಮಾಡೋದಾದ್ರೆ ನಾವು ನಿಜವಾಗ್ಲೂ ಕ್ಲೈಮ್ ಅರ್ಜಿ ಹಾಕ್ತೀವಿ, ಮತ್ತೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ, ಸೀರಿಯಸ್ ಆಗಿ ಹೇಳ್ತಾ ಇದೀವಿ. ಏನೇನು ನೀವು ಕಾರ್ಮಿಕರ ಹತ್ರ ದುಡ್ಡು ಇಸ್ಕೊಳ್ಳಿ ಅಂತ ಹೇಳೋರೇನ್ರಿ ನಿಮ್ಗೆ? ಅಲ್ಲ, ಒಂದ್ ನಿಮಿಷ ಇರಿ, ನಿಮ್ ಕಾರ್ಮಿಕರ ಹತ್ರ ಅಮೌಂಟ್ ಹಾಕ್ಬಿಟ್ಟು ವಾಪಸ್ ಡ್ರಾ ಮಾಡಕ್ ಹೇಳಿದಾರ? ಆ ಥರ ಮಾತಾಡ್ಬೇಡಿ, ಈ ಥರ ಮಾತಾಡ್ಬೇಡಿ ಅಂದ್ರೆ ನೀವು ಮಾಡಿದ ಅನ್ಯಾಯ ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ನಾವು ಕೇಳಿದ್ಕೆ ನೀವು ಉತ್ತರ ಏನು ಕೊಡ್ಬೇಕು ಗೊತ್ತಾ? ಆಯ್ತು ಸರ್, ಏನೋ ತಪ್ಪಾಗಿದೆ, ಮುಂದೆ ನಾವು ಸರಿ ಮಾಡ್ಕೊತೀವಿ ಅಂತ ಹೇಳ್ಬೇಕು. ನಿಮ್ದಲ್ಲ, ಗೊತ್ತಾಯ್ತಾ? ಎಲ್ಲ ಎಂಪ್ಲಾಯ್ಸ್ ಹತ್ರ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಬಂದಿರೋದು. ನಮಗೆ ಸುಮ್ಮನೆ ಹುಚ್ಚಿಡಿದಿಲ್ಲ ಇಲ್ಲಿ ಬಂದಕ್ಕೆ. ಪಬ್ಲಿಕ್ ಸರ್ವೆಂಟ್ ಆದ್ರೆ ಈ ಥರ ಕೆಲಸ ಮಾಡಲ್ಲ. ಎಂಪ್ಲಾಯ್ಸ್ ದುಡ್ಡು ಹಾಕ್ಬಿಟ್ಟು ವಾಪಸ್ ಇಸ್ಕೊಳ್ಳಲ್ಲ. ಅರ್ಜಿ ಬರ್ಕೊಟ್ಟಿದ್ದಾರೆ, ಅರ್ಜಿ ಬರ್ಕೊಟ್ಟು ಸಂಘಕ್ಕೆ ನಾವು ಮಾಡೋ ಕೆಲಸ ಇಲ್ವಾ ಇಲ್ಲಿ ಬರೋಕ್ಕೆ? ಅಲ್ಲ, ಅದಕ್ಕೆ ನಾವು ಆಫೀಸ್ ಹತ್ರನೇ ಬಂದಿರೋದು ನೇರವಾಗಿ. ಎಷ್ಟೊತ್ತಿಗೆ ಬರ್ತೀರಾ? ಆಯ್ತು, ಕಾಲ್ ಮಾಡಿ.